ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣದಲ್ಲಿ ಹಾಸನದ ಮಾಜಿ ಶಾಸಕ ಪ್ರೀತಮ್ ಗೌಡ ಆಪ್ತರನ್ನ ನಿನ್ನೆ ಎಸ್ಐಟಿ ಬಂಧಿಸಿತ್ತು. ಪೆನ್ ಡ್ರೈವ್ ಹಂಚಿಕೆ ಕೇಸ್ನಲ್ಲಿ ಪ್ರೀತಮ್ ಗೌಡ ಆಪ್ತರ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಪ್ರೀತಮ್ ಗೌಡ ಮೊದಲ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಚೇತನ್ ಮತ್ತು ಲಿಖಿತ್ ಇಬ್ಬರನ್ನು ಕೂಡ ಎಸ್ಐಟಿ ಬಂಧಿಸಿತ್ತು. ಪೆನ್ ಡ್ರೈವ್ ಹಂಚಿಕೆ ಕೇಸ್ನಲ್ಲಿ ಪ್ರೀತಮ್ ಗೌಡ ಆಪ್ತರು ಅಂದ್ರೆ ಒಂದು ಕಡೆ ನವೀನ್ ಗೌಡ ಮಂಜುಗ್ ಹಂಚಿದ್ದೆ ಅಂತ ಜೆಡಿಎಸ್ ಕಡೆ ಮೊಬೈಲಲ್ಲಿ ಇರೋಂಥದ್ದನ್ನ ನೀವು ಯಾರೋ ನಿರ್ದಿಷ್ಟವಾಗಿ ಒಬ್ಬರು ಇಬ್ಬರ ಹತ್ರ ಮಾತಾಡಿದ್ರೆ ಅದರಲ್ಲಿ ಏನೂ ಉಪಯೋಗ ಇರಲ್ಲ. ಹಾಗಾಗಿ ತನಿಖೆನ ಭಾಳ ವ್ಯವಸ್ಥಿತವಾಗಿ ಮಾಡೋ ಅಂಥದ್ದು ಭಾಳ ಅವಶ್ಯಕತೆ ಇದೆ. ಅವರು ಯಾರ ಹತ್ರ ಒಬ್ಬರ ಹತ್ರ ಸಿಕ್ಕಿದೆ ಅಂತ ಹೇಳಿದ್ರೆ ಎಲ್ಲಿ ಸಿಕ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಮಾಡ್ಕೊಳ್ಳೋದು. ಹಾಗಾಗಿ ಹೆಚ್ಚು ಇದ್ರ ಬಗ್ಗೆ ಬೇರೆ ರೀತಿಯಾದಂಥ ಅರ್ಥ ಕಲ್ಪಿಸುವಂಥದ್ದು ಅವಶ್ಯಕತೆ ಇದೆ. ತಮ್ಮ ಪಿಎಗಳನ್ನ ಯಾಕೆ ಅರೆಸ್ಟ್ ಮಾಡಿದ್ರು ಸರ್? ಮಾಡ್ತಾರೆ ಮಾಹಿತಿ ಸಿಕ್ಕಿದಾಗ ಹೋದ್ವಿ ಅಂತ ಮಾಹಿತಿ ಇರೋರು ಕಂಪ್ಯೂಟರ್ಗಳನ್ನ ನಾಶ ಮಾಡುವಂಥ ಸಂದರ್ಭದಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿದ್ರು ಅನ್ನುವಂಥದ್ದು ಎಸ್ಐಟಿ ಇರುವಂತಹ ಮಾಹಿತಿ. ಅವರು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಮ್ ಗೌಡ ಅವರ ಕಚೇರಿ ಸಿಬ್ಬಂದಿ ಅನ್ನುವಂಥದ್ದು ಕೂಡ ಮತ್ತೊಂದು ವಿಚಾರ. ನಿಮ್ಗಳ ಮಾಹಿತಿಗೆ ಹೇಳ್ತೀನಿ, ನನ್ನ ಪಿ ಎ ಅಲ್ಲ ಮೊದಲನೇದು. ಎರಡನೇದಾಗಿ ಮಾಹಿತಿ ನಿಮ್ಗೆ ಯಾರು ಕೊಟ್ಟರು ನನಗೆ ಗೊತ್ತಿಲ್ಲ. ಹಾಸನದ 2 ಲಕ್ಷ ಮೊಬೈಲ್ ಇದ್ದರೆ 2 ಲಕ್ಷ ಮೊಬೈಲಲ್ಲೂ ಇರುತ್ತೆ. ಇದರಲ್ಲಿ ಯಾವುದೇ ಅನುಮಾನ ಬೇಡ. ಯಾಕಂದರೆ ಯಾರು ಬೇಕು ಅಂತೇಳಿ ತರಿಸ್ಕೊಂಡಿರೋದಲ್ಲ, ಕಳಿಸಿರ್ತಾರೆ. ಈಗ ನಿಮ್ಗಳ ಮೊಬೈಲ್ ಎಲ್ಲ ತೆಗೆದು ನೋಡೋ ನಿಮ್ಗಳ ಮೊಬೈಲಲ್ಲೂ ಇರುತ್ತೆ. ಹಂಗಂತೇಳಿ ನಿಮ್ಮನ್ನು ಕರ್ಕೊಂಡೋಗಿ ವಿಚಾರಣೆ ಮಾಡೋಕ್ಕಾಗತ್ತಾ? ಅರೆಸ್ಟ್ ಮಾಡಿದ್ದಾರೆ ಒಬ್ಬರೋ ಇಬ್ಬರನ್ನ ಅಂತ. ಒಬ್ಬರೋ ಇಬ್ಬರನ್ನ ಯಾಕೆ ಅರೆಸ್ಟ್ ಮಾಡಿರ್ತಾರೆ ಅನ್ನೋದನ್ನು ನಾನು ವಿಶ್ಲೇಷಣೆ ಮಾಡೋಕ್ಕೆ ಹೋಗೋದಿಲ್ಲ. ಯಾವ ಕಾರಣಕ್ಕೆ ಮಾಡಿರ್ತಾರೆ, ಏನು ಕಾರಣಕ್ಕೆ ಮಾಡಿರ್ತಾರೆ ಅನ್ನೋದನ್ನು ಇಡೀ ಪ್ರಪಂಚಕ್ಕೆ ಗೊತ್ತಿರುತ್ತೆ. ಹಾಗಾಗಿ ನಾನು ಹೇಳೋ ಅಂಥದ್ದು ಇಷ್ಟೇನೆ, ನನ್ನ ಕಚೇರಿಯಲ್ಲಿ 45ಕ್ಕಿಂತ 50 ಜನ ಹೆಚ್ಚು ಸಿಬ್ಬಂದಿಗಳು ಕೆಲಸ ಮಾಡ್ತಾರೆ. ಅದರಲ್ಲಿ ಯಾರೋ ಒಬ್ಬ ವ್ಯಕ್ತಿ ಅವನ ಹತ್ರ ವಿಡಿಯೋ ಇದ್ದರೆ ಅಥವಾ ಅವನ ಹತ್ರ ಪೆನ್ ಡ್ರೈವ್ ಇದ್ದರೆ ಅಥವಾ ಕಂಪ್ಯೂಟ್ರಲ್ಲಿ ಹಾಕಿ ನೋಡಿದರೆ ಅದನ್ನು ಅಪರಾಧ ಅಂತೇಳಿ ಹೇಳಿದ್ರೆ ನನಗೆ ಅಪರಾಧದ ಇದಕ್ಕೆ ನನಗೆ ಯಾವುದೂ ಮಾಹಿತಿ ಇಲ್ಲ. ಅದಕ್ಕೆ ಹೇಳ್ತಿರೋದು ಎಸ್ ಐ ಟಿ ಯಾವ ಮಾನದಂಡದಲ್ಲಿ ಮಾಡ್ತಿದೆ ಅಂತ ಹೇಳಿದ್ರೆ, ಇದೇ ಮಾನದಂಡದಲ್ಲಿ ವಿಡಿಯೋ ಇರೋರೆಲ್ಲರೂ ತಪ್ಪಿತಸ್ಥರು ಅಂದರೆ ಕನಿಷ್ಠ ಹಾಸನ ಜಿಲ್ಲೆಯಲ್ಲಿ 15 ಲಕ್ಷ ಮೊಬೈಲ್ ಬಳಕೆದಾರರು ಕೂಡ ತಪ್ಪಿತಸ್ಥರಾಗ್ತಾರೆ. ಯಾವ ಮಾನದಂಡ ಅನ್ನೋದ್ರ ಮೇಲೆ ಇದೆಲ್ಲ ತೀರ್ಮಾನ ಆಗೋದ್ರಿಂದ ಇದೇ ಮಾನದಂಡ ಅಂತ ಹೇಳಿದ್ರೆ ಹಾಸನ ಜಿಲ್ಲೆ 15 ಲಕ್ಷ ಜನರು ಕೂಡ ತಪ್ಪಿತಸ್ಥರಾಗ್ತಾರೆ. ಇವತ್ತು ಇಲ್ಲಿಂದ ಶುರುವಾಗಿದೆ. ನಾನು ಇವತ್ತು ಹೇಳ್ತೀನಿ, ಇನ್ನು 15 ದಿನ ಬಿಟ್ಟರೆ 200 ಜನ, ಇನ್ನು 1 ತಿಂಗಳು ಬಿಟ್ಟರೆ 10,000 ಜನ, ಇನ್ನು 2 ತಿಂಗಳು ಬಿಟ್ಟರೆ 1 ಲಕ್ಷ ಜನ. ಈ ರೀತಿಯಾಗಿ 15 ಲಕ್ಷ ತಲುಪೋದ್ರಲ್ಲಿ ಯಾವುದೇ ಅನುಮಾನ ಇರೋದಿಲ್ಲ. ಏಪ್ರಿಲ್ 23ಕ್ಕೆ ಸರ್ ಅವರಿಬ್ಬರ ಮೇಲೆ ದೂರ ದಾಖಲಾಗಿತ್ತು, ಚೇತನ್ ಮತ್ತು ಲಿಖಿತ್ ಮೇಲೆ. ಆಮೇಲೆ ಇನ್ನೂ 3 ಜನ ನಿಮಗೆ ಮಾಹಿತಿ ಇರೋದಿಲ್ಲ ಪಾಪ, ನೀವು ಹೇಳ್ತೀರಿ. ಹಂಗಾಗಿ ನಾನು ಹೆಚ್ಚು ಮಾಹಿತಿ ಕೊಡೋದಕ್ಕೂ ಅಲ್ಲ. ಚೇತನ್ ಗೌಡ ಬೇರೆ, ಚೇತನ್ ಬೇರೆ. ನಿಮಗೆ ಸ್ವಲ್ಪ ಮಾಹಿತಿ ಕೊರತೆ ಇದೆ, ಆ ಮಾಹಿತಿ ಕೊರತೆನ ಸರಿ ಮಾಡ್ಕೊಳ್ಳಿ. ನಾನು ಹೇಳ್ತಾ ಇರೋಂಥದ್ದು ಒಂದು ಚಿಕ್ಕ ವಿಚಾರ. 24 ವರ್ಷದ ಹುಡುಗ, ಕಾಲೇಜಿಂದ ಬಂದಿರೋಂಥ ಹುಡುಗ. ನಮ್ಮ ಕಚೇರಿಯಲ್ಲಿ ವಾಲಂಟಿಯರಾಗಿ ಕೆಲಸ ಮಾಡೋರು ಇದ್ದಾರೆ, ಸಂಬಳಕ್ಕೆ ಕೆಲಸ ಮಾಡೋರು ಇರ್ತಾರೆ. ಅದರಲ್ಲಿ ಒಬ್ಬ ಯುವಕ ಹೋಗಿ ವಿಡಿಯೋ ನೋಡಿದ್ದಾನೆ ಅಂದ ತಕ್ಷಣ ತಪ್ಪಿತಸ್ಥರು ಅಂತ ಹೇಳಿದ್ರೆ, ಕಾಲೇಜ್ ಹುಡುಗರಿಂದ ಹಿಡಿದು 75-80 ವರ್ಷದ ವಯಸ್ಸಿನವ್ರಿಗೂ ಕೂಡ ಮೊಬೈಲಲ್ಲಿ ತಲುಪಿರುತ್ತೆ. ನಾನು ಹೇಳೋ ಸೂಕ್ಷ್ಮತೆಯನ್ನು ಅರ್ಥ ಮಾಡ್ಕೊಳ್ಳಿ. ಅದನ್ನು ಮಾಡಿದ್ರೆ ದಾರಿಲಿ ನೀವೇ ಎಲ್ಲರೂ ಹೇಳಿದಿರಿ 1.5 ಲಕ್ಷ ಪೆನ್ ಡ್ರೈವ್, 5 ಲಕ್ಷ ಪೆನ್ ಡ್ರೈವ್. ಆ ಪೆನ್ ಡ್ರೈವ್ ನಿಮ್ಮ ಹತ್ರ ಯಾರೋ ತಂದು ಕೊಟ್ಟಿರ್ತಾರೆ. ಈಗೇನು ಉದಾಹರಣೆ ಬೇಡ, 23ನೇ ತಾರೀಕು ಲಾಯರೇ ತಂದು ಇದನ್ನು ಪೆನ್ ಡ್ರೈವನ್ನು ಕೊಟ್ಟಿದ್ದಾರೆ. ಹಂಗಂತ ಲಾಯರ್ ಮೇಲೆ ಕೇಸ್ ಮಾಡೋಕ್ಕಾಗ್ತಾ? 5 ಜನ ಲಾಯರ್ನ ಕೇಸ್ ಕೊಟ್ಟಿದ್ದಾರೆ. ಏನಂತ? ಪೆನ್ ಡ್ರೈವ್ ಸಿಕ್ಕಿದೆ ಅಂತೇಳಿ ಎಲೆಕ್ಷನ್ ಏಜೆಂಟೇ ಕೊಟ್ಟಿದ್ದಾರೆ. ಅವ್ರಿಗೆ ಸಿಕ್ತು ಅಂತೇಳಿ ಹೇಳಿ ಅವ್ರ ಮೇಲೆ ಕೇಸ್ ಮಾಡೋಕ್ಕೆ ಬರುತ್ತಾ? ಆ ರೀತಿ ಕೇಸ್ ಮಾಡ್ತಾ ಹೋದರೆ 15 ಲಕ್ಷ ಕೇಸ್ ಮಾಡಬೇಕಾಗ್ತದೆ. ಯಾರಿದ್ದಾರೆ ಸರ್ ಪೆನ್ ಡ್ರೈವ್ ರಿಲೀಸ್ ಮಾಡಿದ್ರು? ನೀವು ಹೇಳ್ತಾರೆ ಮಹಾನಾಯಕರಿದ್ದಾರೆ. ನಾನು ನಿಮ್ಗೆ ಹೇಳ್ತಾ ಇರೋ ಸಿಂಪಲ್ಲು, ನಾನು ಯಾರಿಗೂ ವಕ್ತಾರನಾಗ್ಲಿಕ್ಕೆ ರೆಡಿ ಇಲ್ಲ. ನನ್ನ ಸ್ಟ್ಯಾಂಡ್ ಒಂದೇ. ಈ ವಿಚಾರದಲ್ಲಿ ಅಮಾಯಕರು ಯಾವುದೋ ಸಂದರ್ಭದಲ್ಲಿ ಏನೋ ಒಂದು ಆಗಿರುತ್ತೆ, ಆ ಸಲುವಾಗಿ ಯಾವುದೇ ಸಂತ್ರಸ್ತರ ವಿಡಿಯೋವನ್ನು ಹರಿಬಿಡಬಾರ್ದು ಅನ್ನೋದು ನನ್ನ ಮೊದಲನೇ ಸ್ಟ್ಯಾಂಡು. ಹಂಗಾಗಿ ಕಮೆಂಟು ಮಾಡ್ತಿಲ್ಲ, ಇಡೀ ಎಪಿಸೋಡ್ ಬಗ್ಗೆ ಮಾತನಾಡ್ತಾನೂ ಇಲ್ಲ. ಎರಡನೇದು, ಯಾವುದೇ ಕಾರಣಕ್ಕೂ ಇದನ್ನು ಸರ್ಕ್ಯುಲೇಟ್ ಆಗದಿರೋ ರೀತಿಯಲ್ಲಿ ನೋಡ್ಕೊಳ್ಳೋಂಥ ಸಾಮಾಜಿಕ ಜವಾಬ್ದಾರಿ ನಮ್ಮೆಲ್ಲರದಿದೆ. ಆ ಜವಾಬ್ದಾರಿನ ಹೆಮ್ಮೆಯಿಂದ ಹೇಳ್ತೀನಿ, ಭಾಳ ಪ್ರಾಮಾಣಿಕವಾಗಿ ಮಾಡೋ ಅಂಥ ಕೆಲಸವನ್ನು ನಾನು ಪ್ರತಿ ಸಂದರ್ಭದಲ್ಲೂ ಕೂಡ, ಚುನಾವಣೆ ಸಂದರ್ಭ ಆಗ್ಬೋದು, ಅದಾದ ನಂತರ ನಡೆದಿರೋಂಥ ದಿನಗಳಲ್ಲೂ ಕೂಡ ಭಾಳ ನಿಷ್ಠೂರವಾಗಿ ಹೇಳಿದ್ದೀನಿ. ನಾನು ಫೋನ್ ಯಾರಿಗೆ ಮಾಡಿದ್ರು, ನಿನ್ನಲ್ಲಿ ಯಾವ್ದಾದ್ರು ಮೊಬೈಲ್ ಇದ್ದರೆ ವಿಡಿಯೋ ಇದ್ದರೆ ಡಿಲೀಟ್ ಮಾಡು, ಯಾವ್ದಾದ್ರು ಸಿಸ್ಟಮ್ಗೆ ಹಾಕೊಂಡಿದ್ರೆ ಡಿಲೀಟ್ ಮಾಡಿ, ನಿಮಗೆ ಅದು ಸಂಬಂಧ ಇಲ್ಲ, ಯಾವುದೇ ಕಾರಣಕ್ಕೂ ಅದನ್ನು ಹೊಂದಬಾರ್ದು ಅನ್ನೋದನ್ನು ಸಾರ್ವಜನಿಕವಾಗಿ, ಅದನ್ನೇನು ಕರೆದು ಗುಟ್ಟಲ್ಲಿ ಹೇಳೋವಂಥದ್ದು ಇನ್ನೊಂದಲ್ಲ. ಯಾಕಂದರೆ ಎಸ್ ಐ ಟಿ ಅವರೇ ಮಾನದಂಡ ಕೊಟ್ಟಿದ್ದರು ಮತ್ತು ನಿರ್ದಿಷ್ಟವಾದಂಥ ಸೂಚನೆಯನ್ನು ಕೊಟ್ಟಿದ್ದರು. ಟಾರ್ಗೆಟ್ ಮಾಡ್ತಿದ್ದೆ ಹಾಗಾದರೆ ನೋಡಿ, ನಾನು ಯಾರನ್ನೂ ಯಾಕೆ ಟಾರ್ಗೆಟು ಅಂತ ಹೇಳೋದಿಲ್ಲ. ಎಸ್ ಐ ಟಿ ಅಧಿಕಾರಿಗಳು ಯಾವ ದಿಟ್ಟಿನಲ್ಲಿ ತನಿಖೆ ಮಾಡ್ತಾರೆ ಅನ್ನೋದನ್ನು ಮಾತ್ರ ನೋಡಬೇಕು. ಈ ದಿಟ್ಟಿನಲ್ಲೇ ತನಿಖೆ ಮುಂದುವರಿಯುತ್ತೆ ಅಂತ ಹೇಳಿದ್ರೆ 15 ಲಕ್ಷ ತಪ್ಪಿತಸ್ಥರು ಹಾಸನ ಜಿಲ್ಲೆಯಲ್ಲಿ ಸಿಗ್ತಾರೆ.
ಇಡೀ ರಾಜ್ಯದಲ್ಲಿ 2.5-3 ಕೋಟಿ ಜನ ಸಿಗ್ತಾರೆ, ಅಷ್ಟು ಮಾತ್ರ ಹೇಳಬಲ್ಲೆ. ಈ ಮಾನದಂಡ ಆದರೆ ನಾನು ಯಾರು ನಾನು ಅಂಪೈರ್ ಅಲ್ಲ, ನಾನು ಹೇಳ್ತಿರೋದು ಸಿಂಪಲ್ಲು. ಡೇ 1 ಹೇಳ್ತೀನಿ, ನನ್ನ ಸ್ಟ್ಯಾಂಡ್ ಇವತ್ತು ಇದೇ ಇರುತ್ತೆ, ಹೋದ ತಿಂಗಳು ಇದೇ ಇತ್ತು, ಮುಂದಿನ ತಿಂಗಳು ಇದೇ ಇರುತ್ತೆ. ನಾನು ಯಾವುದ್ರ ಬಗ್ಗೆ ಈ ಪರ್ಟಿಕ್ಯುಲರ್ ಎಪಿಸೋಡ್ ಬಗ್ಗೆ ಕಮೆಂಟ್ ಮಾಡಲ್ಲ. ನೀವು ನನ್ನ ಸಿಬ್ಬಂದಿ ಅಂತೇಳಿ ಹೇಳಿದ ಕಾರಣಕ್ಕೆ ನನಗೆ ಇಡೀ ಕ್ಷೇತ್ರದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಜನ ಕಾರ್ಯಕರ್ತರಿದ್ದಾರೆ. ಜಿಲ್ಲೆ ಲಕ್ಷಾಂತರ ಜನ ಕಾರ್ಯಕರ್ತರು, ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿರುತ್ತೆ. ಅವ್ರಿಗೆ ಯಾವುದೋ ಸಮಸ್ಯೆ ಆದಾಗ ಬೆನ್ನು ತೋರಿಸಿ ಹೋಗೋ ಅಂಥವನಲ್ಲ. ಅವ್ರಿಗೆ ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ ಆ ಸಮಸ್ಯೆ ಅವ್ರದ್ದಲ್ಲ, ಇಡೀ ಹಾಸನ ಜಿಲ್ಲೆಯಲ್ಲಿದೆ. ಪ್ರತಿಯೊಬ್ಬರ ಹತ್ರನೂ ವಿಡಿಯೋ ಇದೆ. ಪ್ರತಿಯೊಬ್ಬರಿಗೂ ಒಂದು 2 ಲಕ್ಷ ಜನ 3 ಲಕ್ಷ ಜನ ಅಂತ ನೀವು ಹೇಳ್ತಿದ್ರಿ ಪೆಂಡ್ರೈವ್ ನಿಮ್ಗಳ ಮಾಧ್ಯಮ ಮೂಲಕ ಗೊತ್ತಾಯ್ತು. ಆ 3 ಲಕ್ಷ ಜನನೂ ತಪ್ಪಿತಸ್ಥರಾಗ್ತಾರಾ? ಇಷ್ಟೇ ನನ್ನ ಪ್ರಶ್ನೆ. ಬೇರೆದು ಇನ್ಯಾವುದನ್ನು ನನ್ನ ಪ್ರಶ್ನೆನೂ ಇಲ್ಲ, ಉತ್ತರನೂ ಇಲ್ಲ. ಯಾವ ನಿಟ್ಟಿನಲ್ಲಿ ಯಾವ ದಿಟ್ಟಿನಲ್ಲಿ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ಎಲ್ಲರೂ ನಮಗೂ ಅದಕ್ಕೆ ಏನು ಸಂಬಂಧ ನಡೀರಿ ನಮಗೇನು. ಹೊರತಾಗಿ ಇದು ನಿಮ್ಮ ಮೊದಲ ಪ್ರತಿಕ್ರಿಯೆ ಆಗಿರೋದ್ರಿಂದ ಈ ಪ್ರಜ್ವಲ್ ಮೇಲಿನ ಕೇಸು, ರೇವಣ್ಣ ಅವರ ಬಂಧನ, ಇದ್ರ ಬಗ್ಗೆ ಏನು ಹೇಳ್ತೀರಾ? ನಾನು ಒಂದೇ ಹೇಳ್ತಾ ಇದ್ದೀನಿ, ಇದ್ರ ಸ್ಟ್ಯಾಂಡ್ ನನ್ನ ವೆರಿ ಕ್ಲಿಯರು, ನೋ ಕಮೆಂಟ್ಸ್. ನೀವು ನನ್ನ ವಿಚಾರವಾಗಿ ನಮ್ಮ ಸಿಬ್ಬಂದಿ ನಮ್ಮ ಕಾರ್ಯಕರ್ತರು ಅಂತ ಬಂದಾಗ ಬೆನ್ನು ತೋರಿಸಿ ಹೋಗೋ ಅಂಥವನ್ನೆಲ್ಲ, ಧೈರ್ಯವಾಗಿ ಎದುರಿಸೋಂಥ ವ್ಯಕ್ತಿ ನಾವು. ಹಾಗಾಗಿ ನಮ್ಮ ಸಂಘಟನೆ ವಿಚಾರವಾಗಿ ಬಂದಾಗ ನಾನು ವೆರಿ ಸ್ಟ್ರೈಟ್ ಫಾರ್ವರ್ಡು. ಆ ಅಮಾಯಕ ಯುವಕರ ಬಗ್ಗೆ ಪೆನ್ ಡ್ರೈವ್ ಅಥವಾ ಮೊಬೈಲಲ್ಲಿ ವೀಡಿಯೋ ಇದೆಯೋ ಅಥವಾ ಕಂಪ್ಯೂಟ್ರಲ್ಲಿ ಏನಾದ್ರು ಅವರು ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ ಅನ್ನೋದೇ ಮಾನದಂಡ ಆದರೆ, ಇಡೀ ಹಾಸನ ಜಿಲ್ಲೆಯನ್ನು ಪೊಲೀಸವರು ಹುಡುಕಿದ್ರೆ 15 ಲಕ್ಷ ಜನ ಸಿಗ್ತಾರೆ ಅನ್ನೋದು ಮಾತ್ರ ನಾನು ಹೇಳಬಲ್ಲೆ. ಯಾಕಂದರೆ ಎಲ್ಲರ ಮೊಬೈಲ್, ಈಗ ನಿಮ್ಮ ಇಷ್ಟು ಜನದ ಮೊಬೈಲಿಗೆ ಈಗ ತೆಗ್ಸಿ ನಾವು ಫಾರೆನ್ಸಿಕ್ಗೆ ಕೊಟ್ಟರೆ ನಿಮ್ಮೆಲ್ಲರ ಮೊಬೈಲಲ್ಲೂ ಇದೆ. ಹಾಗಾದ್ರೆ ನಿಮ್ಮನ್ನೆಲ್ಲರನ್ನೂ ವಿಚಾರಣೆಗೊಳಪಡಿಸೋಕ್ಕಾಗ್ತಾ, ಬಂಧ ಮಾಡೋಕ್ಕಾಗತ್ತಾ? ಮಾಹಿತಿ ಕಳಿಸಿರೋರನ್ನ ಕೇಳಿ ಫಸ್ಟು. ಮಾಹಿತಿ ಯಾರಿಂದ ಆಗಿದೆ, ಮಾಹಿತಿ ಮಾಡ್ಕೊಂಡವ್ರು ಯಾರು, ಮಾಹಿತಿ ಎಷ್ಟು ದಿನದಿಂದ ನೀವೇ ನೋಡ್ತೀರಿ, 1 ವರ್ಷದಿಂದ ಎಲ್ಲ ಕಡೆ ಹರಿದಾಡ್ತಾ ಇದೆ. ಹರಿದಾಡ್ತಿರೋದ್ರ ಬಗ್ಗೆ ಈಗ ಯಾಕೆ ಚರ್ಚೆ? ಇದನ್ನು ಯಾವಾಗ ಮಾಡಬೇಕಿತ್ತು? ಈ ಥರ ಮಾಹಿತಿ ಇದೆ ಅಂದಾಗ 1 ವರ್ಷದಿಂದ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕಿತ್ತು. ಈ ಕ್ರಮ ಕೈಗೊಂಡು ಪಾಪ ಅಮಾಯಕರನ್ನ, ಸಂತ್ರಸ್ತರ ಮಹಿಳೆಯರನ್ನ ಜೀವನವನ್ನು ಯಾವ ರೀತಿಯಾಗಿ ಆಗ್ತಿದೆ ಅನ್ನೋದ್ರ ಬಗ್ಗೆ ನಮಗೆ ಸಾಮಾಜಿಕ ಕಳಕಳಿ ಇರಬೇಕು. 24 ವರ್ಷದ ಹುಡುಗ ಪಾಪ, ಅವನು ಗ್ರ್ಯಾಜುಯೇಟ್ ಇದ್ದಾನೆ, ಅವನು ಕೆಲಸ ಮಾಡೋ ಅಂಥ ಯುವಕ ಇದ್ದಾನೆ. ಅವನನ್ನು ಕರ್ಕೊಂಡೋಗಿ ನಿನ್ನ ಮೊಬೈಲಲ್ಲಿದೆ ಕೊಡಿಲಿ ಅಂತೇಳಿ ಹೇಳಿದ್ರೆ ಅದಕ್ಕೆ ಅರ್ಥ ಏನಿದೆ? ಯಾವ ದಿಟ್ಟಿನಲ್ಲಿ ತನಿಖೆ ಆಗಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಚರ್ಚೆಗಳಾಗಬೇಕು. ನಾಯಕರಾಗಿ ಮೈತ್ರಿ ಮೇಲೆ ಇದು ಎಫೆಕ್ಟ್ ಆಗುತ್ತೆ, ಇಡೀ ಪ್ರಕರಣ ಮೈತ್ರಿಗೆ ಡ್ಯಾಮೇಜ್ ಆಗುತ್ತೆ ಇನ್ನಷ್ಟು. ನೋಡಿ, ನಾನು ಹೇಳಿದ್ದು ಒಂದೇನೇ, ಇದ್ರ ಬಗ್ಗೆ ನಾನು ನೋ ಕಮೆಂಟ್ಸ್. ಒಂದೇ ಸ್ಟ್ಯಾಂಡ್ ನಂದು, ಮುಂಚೆನೂ ಇವತ್ತು ನಾಳೆನೂ. ಇದರೆಲ್ಲದ್ರ ಬಗ್ಗೆ ಬೇರೆ ಬೇರೆ ಸಂಬಂಧಪಟ್ಟಂಥವ್ರು ತೀರ್ಮಾನ ತಗೊಳ್ತಾರೆ. ನನ್ನ ವಿಧಾನಸಭಾ ಕ್ಷೇತ್ರ ನನ್ನ ಜಿಲ್ಲೆ ಆಗಿರೋದ್ರಿಂದ ನಾನು ಬೆನ್ನು ತೋರಿಸಿ ಹೋಗ್ಲಿಕ್ಕಾಗೋದಿಲ್ಲ. ಇರೋ ಅಂಥ ವಿಚಾರಗಳನ್ನ ನೇರವಾಗಿ ನಿಮ್ಮ ಹೊತ್ತಿಗೆ ಹಂಚ್ಕೊಳ್ತೀನಿ. ಪಾರ್ಟಿ ಅಧ್ಯಕ್ಷ ಗಮನಕ್ಕೆ ತಂದಿದ್ದೀರಾ ಸರ್? ನಾನು ನಿಮ್ಗೆ ಹೇಳಿದ್ದು ಅರ್ಥ ಆಗಲಿಲ್ಲ. ನಾನು ಯಾವ ವಿಚಾರಕ್ಕೂ ಕಮೆಂಟ್ ಅಲ್ಲ, ಡಿಸ್ಕಷನ್ನು ಮಾಡೋದಿಲ್ಲ. ನಾನೇನು ಕೇಳಬೇಡಿ ಅಂತಲೇ ಹೇಳೋ ವಿಚಾರಗಳನ್ನ ಹೇಳಿದ್ರು. SIT ತನಿಖೆ ಸರಿಯಾದ ದಿಕ್ಕಿನಲ್ಲಿ ಸಾಕ್ತಿಲ್ಲ ಅಂತ ಹೇಳಿದ್ದಾರೆ ಅವರು. ಯಾರ್ಯಾರ ಮೊಬೈಲ್ನಲ್ಲಿ ವಿಡಿಯೋ ಇದೆ ಅವರೆಲ್ಲರೂ ತಪ್ಪಿತಸ್ಥರು. ಅಂದರೆ ಈ ಇಬ್ಬರು ಹುಡುಗರು ಕೂಡ ಹಾಗೆ ಮಾಡಿರೋದು. ಎಲ್ಲರೂ ತಪ್ಪಿತಸ್ಥರನ್ನಾಗಿ ಮಾಡೋಕ್ಕಾಗತ್ತಾ? ಆಗಲ್ಲ. ಅದು ಬಿಟ್ಟರೆ ಬೇರೆ ಏನೂ ವಿಚಾರದ ಬಗ್ಗೆ ಅವರು ಮಾತನಾಡ್ತಾ ಇಲ್ಲ, ಸ್ಪಷ್ಟನೆ ಕೊಡ್ತಾ ಇಲ್ಲ.